ನಮಸ್ಕಾರ ಸ್ನೇಹಿತರೆ. ತುಲಾ ರಾಶಿಯವರಿಗೆ ಈ 2025 ನವೆಂಬರ್ ತಿಂಗಳಿನಲ್ಲಿ ಆರ್ ಅಕ್ಷರದಿಂದ ಹೊಸದಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುತ್ತಾರೆ. ಅವರಿಂದ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ನಡೆಯುತ್ತದೆ. ನೀವು ಈ ತಿಂಗಳಿನಲ್ಲಿ ಹಲವಾರು ಶುಭವಾರ್ತೆಗಳನ್ನು ಕೇಳುತ್ತೀರಿ. ಅವು ಯಾವುದು, ಹಾಗೆ ನೀವು ಮಾಡಿಕೊಳ್ಳಬೇಕಾದ ಚಿಕ್ಕ ಪುಟ್ಟ ಬದಲಾವಣೆಗಳು ಯಾವುದು ಎಂಬುದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಮೊದಲಿಗೆ ತುಲಾ ರಾಶಿಯವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ವ್ಯಕ್ತಿಗತವಾಗಿ ಈ ರಾಶಿಯವರು ತುಂಬಾನೇ ಒಳ್ಳೆಯವರು, ಜೊತೆಗೆ ನೋಡಲು ಕೂಡ ಪ್ರಶಾಂತವಾಗಿ ನಿರ್ಮಲವಾಗಿ ಕಾಣಿಸುತ್ತಾರೆ. ಇವರು ತುಂಬಾನೇ ಬುದ್ಧಿವಂತರು, ಹಾಗಾಗಿ ತುಂಬಾ ಜನರು ಇವರ ಹತ್ತಿರ ಸಲಹೆ ಪಡೆಯುತ್ತಿರುತ್ತಾರೆ. ಇವರ ವಾಕ್ಚಾತುರ್ಯ ತುಂಬಾನೇ ಅದ್ಭುತವಾಗಿರುತ್ತದೆ. ಇವರು ಇತರರಿಗೆ ಕೊಡುವಂತಹ ಸಲಹೆ ಅವರಿಗೆ ಜೀವನದಲ್ಲಿ ತುಂಬಾನೇ ಉಪಯೋಗಕ್ಕೆ ಬರುತ್ತದೆ. ಇವರು ಬೇರೆಯವರ ಮಾತಿಗೆ ಸುಲಭವಾಗಿ ಸಿಗುವುದಿಲ್ಲ. ನೋಡಲು ಇವರು ಬೇರೆಯವರು ಹೇಳಿದ್ದನ್ನು ಕೇಳಿದಂತೆ ಅಥವಾ ಬೇರೆಯವರು ಹೇಳಿದಂತೆ ನಡೆದುಕೊಂಡಂತೆ ಕಾಣಿಸುತ್ತಾರೆ. ಆದರೆ ನಿಜಕ್ಕೆ ಇವರು ಸ್ವಂತವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಯಾರೋ ಹೇಳಿದ್ದನ್ನು ಕೇಳಿ ಮಾಡುವ ಸ್ವಭಾವ ಇವರದಲ್ಲ. ಹಾಗಂತ ಯಾರ ಮಾತು ಕೂಡ ತೆಗೆದುಕೊಳ್ಳುವುದಿಲ್ಲ, ಯಾರ ಮಾತಿಗೂ ಬೆಲೆ ಕೊಡುವುದಿಲ್ಲ ಎಂದು ಅರ್ಥ ಅಲ್ಲ. ಇವರು ಜೀವನದಲ್ಲಿ ಕೆಲವು ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಇಟ್ಟುಕೊಂಡಿರುತ್ತಾರೆ. ಕೇವಲ ಅವರ ಮಾತುಗಳನ್ನು ಮಾತ್ರ ಸ್ವೀಕರಿಸಿ ಆ ಮಾತಿಗೆ ಇವರ ಬುದ್ಧಿಶಕ್ತಿ ಕೂಡ ಸೇರಿಸಿ ಕೆಲಸ ಮಾಡುತ್ತಾರೆ. ಈ ತುಲಾ ರಾಶಿಯ ವ್ಯಕ್ತಿಗಳು ಬೇರೆಯವರಿಗೆ ತಲೆ ಬಾಗಲು ಇಷ್ಟಪಡುವುದಿಲ್ಲ. ನನಗೆ ಇಷ್ಟೊಂದು ಬುದ್ಧಿ ಇರುವಾಗ ಬೇರೆಯವರ ಕೈ ಕೆಳಗೆ ನಾನು ಏಕೆ ಕೆಲಸ ಮಾಡಬೇಕು, ನಾನೇ ಸ್ವಂತವಾಗಿ ನನ್ನ ಕಾಲಿನ ಮೇಲೆ ನಿಂತುಕೊಳ್ಳುತ್ತೇನೆ ಎಂದು ಇವರು ಯೋಚಿಸುತ್ತಾರೆ. ಇವರಿಗೆ ಸ್ವಂತವಾಗಿ ದುಡಿಯಲು ಇಷ್ಟ, ಬೇರೆಯವರ ಹಣ ತೆಗೆದುಕೊಳ್ಳಲು ಅಷ್ಟಾಗಿ ಇಷ್ಟಪಡುವುದಿಲ್ಲ. ತುಲಾ ರಾಶಿಯವರಿಗೆ ಸಾಮಾನ್ಯವಾಗಿ ಪೂರ್ವಿಕರ ಆಸ್ತಿಗಳು ಅಷ್ಟಾಗಿ ಬರುವುದಿಲ್ಲ. ಇವರು ಸ್ವಂತವಾಗಿ ಸಂಪಾದನೆ ಮಾಡಿಕೊಂಡ ಆಸ್ತಿ ಮಾತ್ರವೇ ಇವರ ಹತ್ತಿರ ಇರುತ್ತದೆ. ಒಂದು ವೇಳೆ ಪೂರ್ವಿಕರ ಆಸ್ತಿ ಇದ್ದರೂ ಕೂಡ ಅದು ಅಷ್ಟು ಸುಲಭವಾಗಿ ಇವರ ಕೈಗೆ ಬರುವುದಿಲ್ಲ. ಅದಕ್ಕಾಗಿ ಇವರು ಹೋರಾಟ ಮಾಡಬೇಕಾಗುತ್ತದೆ. ತುಲಾ ರಾಶಿಯವರಿಗೆ ಇರುವಂತಹ ಅದೃಷ್ಟ ಏನಂದ್ರೆ, ಈ ರಾಶಿಯಲ್ಲಿ ಬಡವರು ಅಥವಾ ಮಧ್ಯತರಗತಿಯವರು ಇದ್ದರೂ ಕೂಡ ಅವರಿಗೆ ಸಮಯಕ್ಕೆ ಬೇಕಾದಂತ ಹಣ ಅವರಿಗೆ ಬಂದು ಸೇರುತ್ತದೆ. ಅಂದ್ರೆ ಕಷ್ಟದ ಸಮಯದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಹಣ ಇವರನ್ನು ಹುಡುಕಿಕೊಂಡು ಬರುತ್ತದೆ. ಬೇರೆಯವರ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಅದುವರೆಗೂ ಇರುವ ಹಣ ಕೂಡ ಅಗತ್ಯ ಬಂದಾಗ ಇರುವುದಿಲ್ಲ. ಆದರೆ ತುಲಾ ರಾಶಿಯವರಿಗೆ ಕೈಯಲ್ಲಿ ಬಿಡುಗಾಸು ಕೂಡ ಇಲ್ಲದಿದ್ದರೂ ಅಗತ್ಯ ಬಂದಾಗ ಹಣ ಅವರ ಹತ್ತಿರ ಬರುತ್ತದೆ. ಇದು ಈ ರಾಶಿಯವರಿಗೆ ಇರುವಂತ ಒಳ್ಳೆ ಗುಣ ಹಾಗೂ ಬುದ್ಧಿಗೆ ದೇವರು ಇವರಿಗೆ ಕೊಟ್ಟಂತಹ ಅದೃಷ್ಟ ಅಥವಾ ಅನುಗ್ರಹ. ಇವರಲ್ಲಿ ತುಂಬಾನೇ ಪ್ರೀತಿ ಅಡಗಿರುತ್ತದೆ. ಹಾಗೆ ಇವರನ್ನು ಪ್ರೀತಿಸಿದವರು ಎಂದೂ ಕೂಡ ಮೋಸ ಹೋಗುವುದಿಲ್ಲ. ಒಬ್ಬ ವ್ಯಕ್ತಿ ಹಳೆ ಪರಿಚಯ ಆಗಿರಬಹುದು ಅಥವಾ ಹೊಸ ಪರಿಚಯ ಆಗಿರಬಹುದು. ಇವರು ಇಬ್ಬರನ್ನೂ ಕೂಡ ಸಮಾನವಾಗಿ ಪ್ರೀತಿಸುತ್ತಾರೆ. ಅಂದರೆ ಹಳೆ ಸ್ನೇಹಿತರು ಎಂದು ಹೆಚ್ಚು ಮರ್ಯಾದೆ ಕೊಡುವುದು, ಹೊಸ ಸ್ನೇಹಿತರು ಎಂದು ಕಡಿಮೆ ನಂಬುವುದು ಇವರ ಹತ್ತಿರ ಇಲ್ಲ. ಆದರೆ ಒಮ್ಮೊಮ್ಮೆ ಇದೇ ನಂಬಿಕೆನೇ ಇವರನ್ನು ಹಾಳುಬಾವಿಗೆ ತಳ್ಳುತ್ತದೆ. ಇವರಿಗಿರುವ ಒಳ್ಳೆ ಬುದ್ಧಿಗೆ ಎಲ್ಲರೂ ನನ್ನಂತೆ ಎಂದು ಅಂದುಕೊಳ್ಳುತ್ತಾರೆ. ಆದರೆ ಎಲ್ಲರೂ ಇವರಂತೆ ಅಲ್ಲ ಎಂಬುದು ಮೋಸ ಹೋದ ನಂತರವೇ ಇವರಿಗೆ ಗೊತ್ತಾಗುತ್ತದೆ. ಚಿಕ್ಕ ಪುಟ್ಟ ಮೋಸ ಅಂದರೆ ಪರವಾಗಿಲ್ಲ, ಅದೇ ದೊಡ್ಡ ಲೆಕ್ಕದಲ್ಲಿ ಮೋಸ ಹೋದರೆ ಅದು ಜೀವನ ಪರ್ಯಂತ ನಿಮ್ಮನ್ನು ಕಾಡುತ್ತದೆ. ಹಾಗಾಗಿ ಯಾರೇ ಆಗಲಿ ನಂಬುವ ಮೊದಲು ಆ ವ್ಯಕ್ತಿಯ ಸ್ವಭಾವ ಏನು, ಗುಣ ಎಂತದ್ದು, ಅವನು ನಂಬಿಕೆಗೆ ಅರ್ಹನಾಗಿದ್ದಾನಾ ಎಂಬುದು ತಿಳಿದುಕೊಂಡು ಅವರ ಜೊತೆ ಸ್ನೇಹ ಅಥವಾ ಸಂಬಂಧ ಬೆಳೆಸಿದರೆ ಒಳ್ಳೆಯದು. ಇನ್ನು ಇವರಲ್ಲಿ ಹಿಂಜರಿಕೆ ಜಾಸ್ತಿ. ಅಂದರೆ ಮನಸ್ಸಿನಲ್ಲಿ ಇರುವಂತ ವಿಷಯ ಬೇರೆಯವರಿಗೆ ನೇರವಾಗಿ ಹೇಳಲು ಸ್ವಲ್ಪ ಹಿಂಜರಿಯುತ್ತಾರೆ. ಈ ಗುಣದಿಂದ ಕೂಡ ಇವರು ಸ್ವಲ್ಪ ನಷ್ಟಕ್ಕೆ ಒಳಗಾಗುತ್ತಾರೆ. ಮುಖ್ಯವಾಗಿ ಇವರ ಹತ್ತಿರ ಹಣ ಇಲ್ಲದಿದ್ದರೂ ಕೂಡ ಬೇರೆಯವರು ಹಣ ಕೇಳಿದಾಗ
ಅವರಿಗೆ ಇಲ್ಲ ಅನ್ನಲು ಹಿಂಜರಿದು ಸಾಲ ಮಾಡಿಕೊಟ್ಟು ಮೋಸ ಹೋಗುತ್ತಾರೆ. ಅದರ ಬದಲು ನೇರವಾಗಿ ಇಲ್ಲ ಅನ್ನುವ ಗುಣ ಕಲಿತುಕೊಂಡರೆ ಒಳ್ಳೆಯದು. ಇವರು ಸಹಾಯ ಮಾಡಲು ಹೋದಾಗ ಮನೆಯ ಪರಿಸ್ಥಿತಿಯನ್ನು ಕೂಡ ಗಮನಿಸದೆ ಇರುವುದೆಲ್ಲವನ್ನು ಗುಡಿಸಿ ಸಹಾಯ ಮಾಡಿಬಿಡುತ್ತಾರೆ. ಆದರೆ ಮೊದಲು ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಯೋಚಿಸಿ ಅದರ ನಂತರ ಸಹಾಯ ಮಾಡುವುದು ಕಲಿತುಕೊಳ್ಳಿ. ಯಾಕಂದ್ರೆ ನಿಮ್ಮ ಈ ಗುಣ ಮುಂದೆ ನಿಮಗೆ ಹಾಗೂ ನಿಮ್ಮನ್ನು ನಂಬಿಕೊಂಡು ಬದುಕುವವರಿಗೆ ನಷ್ಟ ಆಗುತ್ತದೆ. ತುಲಾ ರಾಶಿಯವರು ಅವರ ಸಂಗಾತಿಯನ್ನು ಹಾಗೂ ಮಕ್ಕಳನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾರೆ. ತುಲಾ ರಾಶಿಯವರಿಗೆ ಹಣದ ಮೇಲೆ ಪ್ರೀತಿ, ವ್ಯಾಮೋಹ ಜಾಸ್ತಿ. ಸಾಮಾನ್ಯವಾಗಿ ಇದು ಎಲ್ಲರಿಗೂ ಕೂಡ ಇರುವುದೇ. ಹಾಗಂತ ಇದು ಕೆಟ್ಟ ಬುದ್ಧಿಯಲ್ಲ. ನನಗೆ ಹಣ ಬೇಕು ಅಂತ ಇನ್ನೊಬ್ಬರಿಗೆ ಮೋಸ ಮಾಡುವುದು ತಪ್ಪಾಗುತ್ತದೆ ಹೊರತು, ಕಷ್ಟಪಟ್ಟು ಬುದ್ಧಿವಂತಿಕೆಯಿಂದ ನನಗೆ ಬೇಕಾದ್ದನ್ನು ಪಡೆಯುವುದು ತಪ್ಪಲ್ಲ. ಅದೇ ರೀತಿ ತುಲಾ ರಾಶಿಯವರು ಹಣ ದುಡಿಯಲು ಕಷ್ಟಕ್ಕಿಂತ ಬುದ್ಧಿವಂತಿಕೆಗೆ ಹೆಚ್ಚು ಕೆಲಸ ಕೊಡುತ್ತಾರೆ. ಸುಲಭವಾಗಿ ಹಣ ಬರುತ್ತದೆ ಎಂದು ಇನ್ನೊಬ್ಬರಿಗೆ ಮೋಸ ಮಾಡಲು ಹೋಗುವುದಿಲ್ಲ. ಹಾಗಾಗಿ ಇವರು ಒಂದೇ ಕೆಲಸವನ್ನು ನಂಬದೆ, ಅಂದರೆ ಒಂದೇ ಆದಾಯದ ಮೇಲೆ ಅವಲಂಬಿಸದೆ 4 ಕಡೆಯಿಂದ ಆದಾಯ ಬರುವಂತೆ ಮಾಡಿಕೊಳ್ಳುತ್ತಾರೆ. ಇನ್ನು ತುಲಾ ರಾಶಿಯವರಿಗೆ ಎಲ್ಲವೂ ಇದ್ದರೂ ಕೂಡ ಮಾನಸಿಕವಾಗಿ ಯಾವುದೋ ಒಂದರ ಬಗ್ಗೆ ಕೊರಗು ಇದ್ದೇ ಇರುತ್ತದೆ. ಇವರು ನಾಳೆಯ ಬಗ್ಗೆ ಯೋಚಿಸುವುದು ಜಾಸ್ತಿ. ಹಾಗಾಗಿ ಇವತ್ತು ಪಡಬೇಕಾದಂತ ಸುಖ, ಸಂತೋಷ ಕೂಡ ನಾಳಿನ ಬಗ್ಗೆ ಯೋಚಿಸುವ ಮೂಲಕ ಕಳೆದುಕೊಳ್ಳುತ್ತಾರೆ. ಈ ರೀತಿ ಹೆಚ್ಚಾಗಿ ಮಾನಸಿಕ ಒತ್ತಡಕ್ಕೆ ಗುರಿಯಾಗುವ ಮೂಲಕ ಹೆಚ್ಚು ಅನಾರೋಗ್ಯ ಸಮಸ್ಯೆಗಳನ್ನು ತಂದುಕೊಳ್ಳುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಯಾವಾಗ ಯಾರಿಗೆ ಏನಾಗುತ್ತದೆ ಎಂಬುದು ಹೇಳಲು ಆಗದು. ಹಾಗಾಗಿ ಇವತ್ತು ಪಡಬೇಕಾದ ಸಂತೋಷ ಇವತ್ತೇ ಅನುಭವಿಸಿ, ನಾಳೆ ಬರುವ ಕಷ್ಟವನ್ನು ನಾಳೆ ಯೋಚಿಸಿ. ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಟುಕೊಳ್ಳಲು ಏನೇನು ಬೇಕೋ ಅದನ್ನೆಲ್ಲ ಕೂಡ ಮಾಡಿ. ತುಲಾ ರಾಶಿಯವರು ಗಂಡಾದರೂ ಹೆಣ್ಣಾದರೂ ಅವರ ಕುಟುಂಬದವರು ಹೆಚ್ಚಾಗಿ ಅವರ ಮೇಲೆಯೇ ಅವಲಂಬಿಸುತ್ತಾರೆ. ಹಾಗಾಗಿ ಕುಟುಂಬದ ಬಗ್ಗೆ ಹೆಚ್ಚಾಗಿ ಯೋಚಿಸುವ ನೀವು ಮೊದಲು ನಿಮ್ಮ ಬಗ್ಗೆ ಯೋಚಿಸಬೇಕು. ಆಗಲೇ ನೀವು ನಿಮ್ಮ ಕುಟುಂಬವನ್ನು ನೋಡಿಕೊಳ್ಳಲು ಸಾಧ್ಯ. ಹಾಗಾಗಿ ಇರುವ ಸಮಯವನ್ನು ನಿಮ್ಮ ಸಂಗಾತಿ ಹಾಗೂ ಮಕ್ಕಳ ಜೊತೆ ಪ್ರೀತಿಯಿಂದ ಕಳೆಯಿರಿ. ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನ ಮನೆಯಲ್ಲಿ ಪೂಜೆ, ದೀಪಾರಾಧನೆ, ತುಳಸಿ ಪೂಜೆ, ಧ್ಯಾನ, ಇಷ್ಟವಾದ ಹಾಡುಗಳು ಕೇಳುವುದು, ಇಷ್ಟವಾದ ಪುಸ್ತಕಗಳು ಓದುವುದು, ಈ ರೀತಿ ನಿಮಗೆ ಇಷ್ಟ ಬಂದ ಕೆಲಸಗಳನ್ನು ಮಾಡಿ ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಮಾನಸಿಕ ಒತ್ತಡ ಕಡಿಮೆಯಾದರೆ ನಿಮ್ಮ ಆರೋಗ್ಯ ಸರಿ ಹೋಗುತ್ತದೆ. ಹಾಗೆ ಕೆಲಸದ ಮೇಲೆ ಆಸಕ್ತಿ ಹೆಚ್ಚಾಗುತ್ತದೆ. ಮನೆಯಲ್ಲಿ ಎಲ್ಲರ ಜೊತೆ ಪ್ರೀತಿಯಿಂದ ಇರಲು ಸಾಧ್ಯವಾಗುತ್ತದೆ. ದೇವರ ಮೇಲೆ ನಂಬಿಕೆ ಇದ್ದರೆ ವಾರಕ್ಕೆ 1 ಸಲನಾದರೂ ನಿಮ್ಮ ನೆಚ್ಚಿನ ದೇವರ ದೇವಾಲಯಕ್ಕೆ ಹೋಗಿ ಬನ್ನಿ. ದೇವರ ಮೇಲೆ ನಂಬಿಕೆ ಇಲ್ಲದವರು ಯೋಗ, ಧ್ಯಾನ ಮುಂತಾದವುಗಳನ್ನು ಮಾಡಿ. ಕೆಲಸಕ್ಕೆ ಬಾರದ ಆಲೋಚನೆಗಳನ್ನು ಇಟ್ಟುಕೊಳ್ಳಬೇಡಿ. ಹೆಚ್ಚು ಮಾನಸಿಕ ಒತ್ತಡ ಇದ್ದರೆ ತಲೆ ಓಡುವುದಿಲ್ಲ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಪ್ರಶಾಂತವಾಗಿ ಯೋಚಿಸಿದಾಗ ಮಾತ್ರವೇ ಯಾವ ಸಮಸ್ಯೆಗಾದರೂ ಪರಿಹಾರ ಸಿಗುತ್ತದೆ. ಈ ತಿಂಗಳಿನಲ್ಲಿ ಕೆಲವು ವಿಷಯಗಳಲ್ಲಿ ನಿಮಗೆ ತಿರುಗಿಲ್ಲದ ರಾಜಯೋಗ ಬರಲಿದೆ. ಮುಖ್ಯವಾಗಿ ಹಣಪರವಾಗಿ ನಿಮಗಿರುವಂತಹ ಸಮಸ್ಯೆಗಳು ಸದ್ಯದ ಮಟ್ಟಿಗೆ ನಿವಾರಣೆಯಾಗಲಿದೆ. ನಷ್ಟ ಆಗುವ ಜಾಗದಲ್ಲೂ ಕೂಡ ನಿಮಗೆ ಲಾಭ ಬರುವ ಸಾಧ್ಯತೆ ಹೆಚ್ಚಾಗಿದೆ. ನವೆಂಬರ್ 10ರಿಂದ ಈ ತಿಂಗಳು ಮುಗಿಯುವುದರ ಒಳಗಡೆ ನೀವು ಎಷ್ಟು ಕಷ್ಟಪಡಬೇಕೋ ಅಷ್ಟು ಕಷ್ಟ ಪಟ್ಟು ಬಿಡಿ. ಈ 20 ದಿನಗಳಲ್ಲಿ ನಿಮಗೆ ಸಕಾರಾತ್ಮಕ ಶಕ್ತಿ, ಅಂದರೆ ದೈವಶಕ್ತಿ ಸಹಾಯ ಮಾಡುತ್ತದೆ. ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತದೆ. ಇನ್ನು ಈ ತಿಂಗಳಿನಿಂದ ಗಂಡ ಹೆಂಡತಿ ಮಧ್ಯೆ ಇರುವಂತಹ ಸಂಬಂಧ ಕೂಡ ಗಟ್ಟಿಯಾಗಲಿದೆ. ಅಂದರೆ ಇದುವರೆಗೂ ನಿಮ್ಮ ಮಧ್ಯೆ ಯಾವುದಾದರೂ ಕೋಪ, ತಾಪ, ಮನಸ್ತಾಪ ಇದ್ದರೆ ಅದೆಲ್ಲವೂ ಕೂಡ ಹೊರಟು ಹೋಗಿ ನಿಮ್ಮ ಸಂಬಂಧ ತುಂಬಾ ಸ್ಟ್ರಾಂಗ್ ಆಗುತ್ತದೆ. ಸಂತಾನದ ವಿಷಯದಲ್ಲೂ ಕೂಡ ನಿಮಗೆ ಸಂತೋಷ ಸಿಗುತ್ತದೆ. ಪ್ರೇಮಿಕರಿಗೂ ಕೂಡ ಒಳ್ಳೆ ಸಂತೋಷದ ಸುದ್ದಿ ಕೇಳಿಬರುತ್ತದೆ. ಅಂದರೆ ನಿಮ್ಮ ಪ್ರೀತಿಯಲ್ಲಿ ಇರುವಂತಹ ಚಿಕ್ಕ ಪುಟ್ಟ ಗಲಾಟೆ ಇರಬಹುದು,
ಅಥವಾ ನಿಮ್ಮ ಪ್ರೀತಿಯನ್ನು ಮನೆಯಲ್ಲಿ ಒಪ್ಪಿಕೊಳ್ಳದೇ ಇರಬಹುದು. ಅದೆಲ್ಲವೂ ಕೂಡ ಈ ತಿಂಗಳಲ್ಲಿ ಆದಷ್ಟು ಸೆಟಲ್ ಆಗುತ್ತೆ. ಈ ತಿಂಗಳು ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಮಾಡುವವರಿಗೆ, ರಾಜಕೀಯದಲ್ಲಿ ಇರುವವರಿಗೆ, ಸಿನಿಮಾ ಕ್ಷೇತ್ರದಲ್ಲಿ ಇರುವವರಿಗೆ, ರೈತರಿಗೆ ತುಂಬಾ ಅನುಕೂಲಕರವಾಗಲಿದೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳು ನಡೆಯಲಿದೆ. ಈ ಅದೃಷ್ಟ ನಿಮ್ಮನ್ನು ಯಾವಾಗಲೂ ಬಿಡಬಾರದು. ಅಂದರೆ ಪ್ರತಿ ತಿಂಗಳು ಬರುವ ಅಮಾವಾಸ್ಯೆಯ ದಿನ ಖಂಡಿತವಾಗಿ ಒಂದು ಬೂದುಗುಂಬಳಕಾಯಿ ತಂದು ನಿಮ್ಮ ಮನೆಗೆ ದೃಷ್ಟಿ ತೆಗೆದು ಬಾಗಿಲಿಗೆ ಕಟ್ಟಿ ಮುಂದಿನ ಅಮಾವಾಸ್ಯೆಯ ದಿನ ಆ ಕುಂಬಳಕಾಯಿಯನ್ನು ಬದಲಾಯಿಸಿ ಹೊಸ ಕುಂಬಳಕಾಯಿಯನ್ನು ಕಟ್ಟಬೇಕು. ಹಾಗೆ ಕೆಂಪು ನೀರಿನಿಂದ ಪ್ರತಿ ಭಾನುವಾರ ಅಥವಾ ತಿಂಗಳಿಗೆ ಒಂದು ಸಲ ನಿಮ್ಮ ತಾಯಿ ಅಥವಾ ಸಂಗಾತಿ ಅಥವಾ ಅತ್ತೆ, ಅಜ್ಜಿ ಯಾರೋ ಒಬ್ಬರ ಕೈಯಿಂದ ದೃಷ್ಟಿ ತೆಗೆಸಿಕೊಳ್ಳಿ. ಇದರಿಂದ ದೇವರು ನಿಮಗೆ ಕೊಟ್ಟಿರುವಂತಹ ಅದೃಷ್ಟ, ಅಂದರೆ ನಿಮಗೆ ಅಗತ್ಯ ಇರುವಾಗ ನಿಮ್ಮ ಕೈಗೆ ಬರುವ ಹಣದ ಮೇಲೆ ತುಂಬಾ ಜನರಿಗೆ ಕೆಟ್ಟ ಕಣ್ಣು ಇದೆ. ಆ ದೃಷ್ಟಿ ನಿಮಗೆ ತಾಕದಂತೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುತ್ತೀರಿ. ಹಾಗೆ ಕುಂಬಳಕಾಯಿ ಮನೆಗೆ ಕಟ್ಟುವುದರಿಂದ ಬೇಗನೆ ಹೊಸ ಮನೆ ಕಟ್ಟುವ ಸಾಧ್ಯತೆ ಇರುತ್ತದೆ. ಈ ತಿಂಗಳಿನಲ್ಲಿ ತುಲಾ ರಾಶಿಯವರು ಭೂಮಿ, ಮನೆ, ಪ್ಲಾಟ್, ಚಿನ್ನ ಮುಂತಾದವುಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಈ ತಿಂಗಳಿನಲ್ಲಿ ಆರ್ ಅಕ್ಷರದಿಂದ ಹೊಸ ವ್ಯಕ್ತಿಯೊಬ್ಬರು ನಿಮಗೆ ಪರಿಚಯವಾಗಿ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ತರುತ್ತಾರೆ. ಆರ್ ಅಕ್ಷರದಿಂದ ಹೊಸ ವ್ಯಕ್ತಿ ನಿಮಗೆ ಪರಿಚಯವಾದರೆ ಅವರಿಂದ ನಿಮಗೆ ಒಳ್ಳೆ ಪ್ರಯೋಜನಗಳು ನಡೆಯಲಿದೆ. ಅವರ ಜೊತೆ ನಿಮ್ಮ ಸಂಬಂಧ ಕೂಡ ಯಾವಾಗಲೂ ಹಾಳಾಗದೆ ಗಟ್ಟಿಯಾಗಿರುತ್ತದೆ. ಆರ್ ಅಕ್ಷರದಿಂದ ಸಂಗಾತಿ, ಸ್ನೇಹಿತರು ಅಥವಾ ನಿಮ್ಮ ಹಿತ ಕೋರುವವರು ನಿಮಗೆ ಪರಿಚಯವಾಗುತ್ತಾರೆ. ಈ ತಿಂಗಳಿನಲ್ಲಿ ನಿಮಗೆ ಹೆಚ್ಚು ಕಷ್ಟ ಬರುವುದಿಲ್ಲ. ಕೆಲವು ಪ್ರಯಾಣಗಳು ಮಾಡಬೇಕಾಗುತ್ತದೆ. ಆದರೆ ಪ್ರಯಾಣ ಅಂದ್ರೆ ಜರ್ನಿ ಮಾಡುವಾಗ ಮೈ ಮರೆತು ಮಾಡದೆ ಜಾಗ್ರತೆ ತೆಗೆದುಕೊಳ್ಳುವುದು ತುಂಬಾ ಮುಖ್ಯ. ನಮ್ಮ ಕೆಲಸದಲ್ಲಿ ಬದಲಾವಣೆ ನಡೆದರೆ ಆಟೋಮೆಟಿಕ್ ಆಗಿ ನಮ್ಮ ಜೀವನ ಬದಲಾಗುತ್ತದೆ. ಹಾಗಾಗಿ ನೀವು ಹೆಚ್ಚು ನಗಲು ಪ್ರಯತ್ನಿಸಿ. ಇದರಿಂದ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ, ನಿಮ್ಮ ಆಲೋಚನೆ ದೃಢವಾಗುತ್ತದೆ, ನಿಮ್ಮ ಕೆಲಸದಲ್ಲಿ ಲಾಭ ಬರುತ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.